ನಮ್ಮನ್ನ ನೀನು ಒಬ್ಬರನ್ನ ಗೆದ್ದೆ ಅಂತಾದ್ರೆ ನಾಳೆ ದಿವಸ ಉಳಿದ ನಾಲ್ವರು ನಿನ್ನ ಸೇವೆ ಮಾಡಿಕೊಂಡು ನಾವಿರ್ತೇವೆ ಎನ್ನುವ ಹಾಗಾಡಿದ್ದ. ಈಗ ಭೀಮ ಬಿದ್ದು ಸತ್ತಿದ್ದಾನೆ. ಅವರು ಉಳಿದವ್ರನ್ನ 4 ಜನ ಸೇವೆ ಮಾಡ್ತಾ ನಾನು ಅಖಂಡ ಚಕ್ರವರ್ತಿಯಾಗಿ ಹಸ್ತಿನಾಪುರದ ವಿಜೃಂಭಣೆಯ ಬದುಕಬೇಡ. ಅದೂ ಅಲ್ಲದೆ ಹೋದ್ರೆ ಹಿಂದೆ ಇದೇ ಕೃಷ್ಣನ ಅಣ್ಣ ಬಲಭದ್ರ ನಿಂತ ಕಾಲ ಕಾಡಿತು ಅದೇ ಅಲ್ವೇ. 100 ಮಂದಿ ಕೌರವರಲ್ಲಿ ಒಬ್ಬ ಬದುಕುಳಿದರೂ ಹಸ್ತಿನೆಯ ಅಧಿಕಾರ ಕೌರವನಿಗೆ. 5 ಪಾಂಡವರಲ್ಲಿ ಒಬ್ಬರು ಸತ್ರು ಅಧಿಕಾರ ಕೌರವನಿಗೆ ಎಂಬ ಹಾಗೆ. ಹಾಗಿದ್ರೆ ಎಲ್ಲವೂ ನಿರ್ಣಯ. ಛೇ, ಅವರಲ್ಲಿ ಇವರಲ್ಲಿ ಎಂಥದ್ದು ನಿರ್ಣಯ ಕೇಳುವುದು. ಇವರೆಲ್ಲ ಈಗ ಆಗ ಭೀಮಸೇನ ಆಗಿಲ್ವೋ, ನಮಗೇನಿದ್ರು ಕೇಂದ್ರದಿಂದ ಅಪ್ಪಣೆ ಸಿಗಬೇಕು ಎನ್ನುವ ಹಾಗೆ. ಅದು ವಾಸ್ತವವೇ. ಯಾಕೆಂದ್ರೆ ಹೆಸರಿಗೆ ಹಾಕಿದ ಅಕ್ಕಿ ಬೇಲಿಲ್ಲ ಅಂದಾಕ್ಷಣ ಕೃಷ್ಣ ಗೋವಿಂದ ಮುಕುಂದ ಮುರವರ್ಧನ ನಮ್ಗೆ ಇವತ್ತು ಊಟಕ್ಕೆ ಅನ್ನ ಇನ್ನೂ ಬೇಲಿಲ್ಲ ಅಂತ ಹೇಳುವ ಪಾಂಡವರಿಗೂ. ಯಾಕೆ ಪಾಂಡವರು ಎನ್ನುವವರು ಒಂದು ಗಾಳಿ ಹಾಕಿ